ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸಿದ್ದೇನೆ. ಇದೀಗ ಒಂದು ಚಿಕ್ಕ ಕಥೆಯ ಮೂಲಕ ಇಂದಿನ ಕನ್ನಡ ತರಗತಿಯನ್ನು ಪ್ರಾರಂಭಿಸೋಣ. ಕಥೆಯ ಹೆಸರು ಪರಹಿತ ಚಿಂತಕರ ಕೈಬಿಡದ ದೇವರು. ಒಬ್ಬ ರಾಜನಿದ್ದ. ಅವನು ತುಂಬ ಜನಾನುರಾಗಿಯಾಗಿದ್ದ. ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಹೆಚ್ಚಾಗಿ ಪ್ರೀತಿಸಿ ಕಾಳಜಿಯಿಂದ ಪರಿಪಾಲಿಸುತ್ತಿದ್ದ. ಒಮ್ಮೆ ಶತ್ರು ರಾಜರೆಲ್ಲ ಒಟ್ಟಾಗಿ ದೊಡ್ಡ ಸೈನ್ಯದೊಂದಿಗೆ ಈ ರಾಜ್ಯದ ಮೇಲೆ ಆಕ್ರಮಣ ಮಾಡಲು ಸಜ್ಜಾಗಿರುವ ವರ್ತಮಾನ ಗುಪ್ತಚರರಿಂದ ಬಂದಿತು. ಆಗ ರಾಜ ಯುದ್ಧದಲ್ಲಿ ತನ್ನ ಸೋಲು ಕಟ್ಟಿಟ್ಟ ಬುತ್ತಿ ಎಂಬುದನ್ನು ಮನಗಂಡು ಹೋರಾಡಿ ಪ್ರಾಣತ್ಯಾಗ ಮಾಡಲು ಸಿದ್ಧನಾದ. ಆಗ ಮಂತ್ರಿ ಅವನನ್ನು ತಡೆದು ಪ್ರಾಣತ್ಯಾಗ ಮಾಡುವ ಬದಲು ರಾಜ್ಯ ಬಿಟ್ಟು ತಲೆಮರೆಸಿಕೊಂಡು ಓಡಿ ಹೋಗುವುದೇ ಸೂಕ್ತ, ಇದರಿಂದ ಪ್ರಜೆಗಳ ಪ್ರಾಣವೂ ಉಳಿಯುತ್ತದೆ ಎಂದು ಸಲಹೆ ನೀಡಿದ. ಸ್ವಾಭಿಮಾನಿಯಾದ ರಾಜ ಈ ಮಾತನ್ನು ಕೇಳಿ ಕೋಪದಿಂದ, ಹೇಡಿಯ ತರ ರಾಜ್ಯ ಪ್ರಜೆಗಳನ್ನು ಬಿಟ್ಟು ಪಲಾಯನ ಮಾಡುವುದೇ? ಅದೆಂದಿಗೂ ಸಾಧ್ಯವಿಲ್ಲ. ವೀರಾವೇಶದಿಂದ ಹೋರಾಡಿ ಯುದ್ಧದಲ್ಲಿ ವೀರಮರಣ ಪಡೆದು ಹುತಾತ್ಮನಾಗುವೆ ಎಂದು ಅಬ್ಬರಿಸಿದ. ಆದರೆ ಮಂತ್ರಿ ರಾತೋರಾತ್ರಿ ರಾಜನಿಗೆ ಪ್ರಜ್ಞೆ ತಪ್ಪಿಸಿ ಅವನನ್ನು ಅರಮನೆಯಿಂದ ಎತ್ತಿಕೊಂಡು ಹೋಗಿ ಒಂದು ಗುಹೆಯಲ್ಲಿ ಅಡಗಿಸಿಟ್ಟ. ಬೆಳಿಗ್ಗೆ ಎಚ್ಚರಗೊಂಡ ರಾಜ ಮಂತ್ರಿಯ ಮೇಲೆ ಕೂಗಾಡಿದ, ಶತ್ರುಪಾಲಯದವರು ಇಲ್ಲಿಯೂ ಬಂದು ನನ್ನನ್ನು ಸೆರೆ ಹಿಡಿಯುತ್ತಾರೆ. ಆ ರೀತಿ ಸೆರೆಯಾಳಾಗಿ ಜೀವ ಸವಿಸುವುದಕ್ಕಿಂತ ರಣರಂಗದಲ್ಲಿ ಹೋರಾಡಿ ಘನತೆಯ ಸಾವು ಪಡೆಯುತ್ತಿದ್ದೆ ಎಂದು ಪರಿತಪಿಸಿದ. 1-2 ಗಂಟೆಗಳಲ್ಲಿ ಶತ್ರು ರಾಜರ ಕಡೆಯ ಸೈನಿಕರು ಗುಹೆಯ ಬಳಿ ಹುಡುಕುತ್ತಾ ಬಂದರು. ರಾಜನಿಗೆ ತಮಗಿನ್ನು ಉಳಿಗಾಲವಿಲ್ಲ ಅನಿಸಿತು. ಆದರೆ ಮಂತ್ರಿಗೆ ಮಾತ್ರ ರಾಜ ಸೆರೆಯಾಗುವುದಿಲ್ಲ ಎಂಬ ಆತ್ಮವಿಶ್ವಾಸ ಇತ್ತು. ಗುಹೆಯೊಳಗೆ ನುಗ್ಗಲು ಹೊರಟ ಒಬ್ಬ ಸೈನಿಕನನ್ನು ಇನ್ನೊಬ್ಬ ತಡೆದು, ಇಲ್ಲಿ ಯಾರೂ ಇಲ್ಲ ಅನಿಸುತ್ತದೆ. ನೋಡಲು ಗುಹೆ ಬಾಗಿಲಲ್ಲಿ ಜೇಡ ಬಲೆ ಕಟ್ಟಿದೆ. ಅಂದ ಮೇಲೆ ಯಾರೂ ಒಳಗೆ ಹೋಗಿರಲು ಸಾಧ್ಯವಿಲ್ಲ ಎಂದ. ಇನ್ನೊಬ್ಬ ನಿಜವೆಂದು ಒಪ್ಪಿ ಇಬ್ಬರು ಅಲ್ಲಿಂದ ಹೊರಟು ಹೋದರು. ಆಗ ಮಂತ್ರಿ ರಾಜನಿಗೆ ಹೇಳಿದ, ನೋಡಿ ಮಹಾರಾಜ, ನಾನು ಮಾಡಿದ ಕೆಲಸಕ್ಕೆ ದೇವರ ಸಹಮತ ಸಹ ಇದೆ. ಅದಕ್ಕೆ ಈ ಜೇಡದ ರೂಪದಲ್ಲಿ ನಮಗೆ ಸಹಾಯ ಮಾಡಿದ್ದಾನೆ. ನಾವು ಗುಹೆಯೊಳಗೆ ಬಂದ ಮೇಲೆ ಜೇಡ ಬಾಗಿಲಲ್ಲಿ ಬಲೆ ಕಟ್ಟಿದೆ. ನೀವು ಸತ್ತಿದ್ದರೆ ನಮ್ಮ ಪ್ರಜೆಗಳು ಅನಾಥರಾಗುತ್ತಿದ್ದರು. ತನಗಾಗಿ ಸ್ವಲ್ಪ, ಪರರಿಗಾಗಿ ಸರ್ವಸ್ವ ಎಂಬಂತೆ ಪರರಿಗಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಳ್ಳುವವರನ್ನು ದೇವರು ಹೇಗಾದರೂ ಕಾಪಾಡುತ್ತಾನೆ. ಈಗ ನೀವು ಮತ್ತೆ ಸೈನ್ಯ ಕಟ್ಟಿ ರಾಜ್ಯವನ್ನು ವಾಪಸ್ಸು ಪಡೆಯಬಹುದು ಎಂದ ರಾಜ ಮನದಲ್ಲೇ ದೇವರಿಗೆ ಕೃತಜ್ಞತೆ ಸಲ್ಲಿಸಿದ. ಹೀಗೆ ನಮ್ಮಲ್ಲಿ ಉದಾತ್ತ ಚಿಂತನೆ, ಪರೋಪಕಾರ ಬುದ್ಧಿ, ಸಮರ್ಪಣಾ ಮನೋಭಾವ ಇದ್ದರೆ ದೇವರು ಯಾವುದೋ ಒಂದು ರೂಪದಲ್ಲಿ ನಮ್ಮ ಕೈ ಹಿಡಿಯುತ್ತಾನೆ, ನಮ್ಮನ್ನು ಅಪಾಯ ಸಂಕಟಗಳಿಂದ ಪಾರು ಮಾಡುತ್ತಾನೆ. ಸೂರ್ಯೋದಯ ಎಂದರೆ ಬೆಳಗಿನ ಹೊತ್ತಿನಲ್ಲಿ ಸೂರ್ಯನ ಮೇಲಿನ ಶಾಖೆಯು ಕ್ಷಿತಿಜದಲ್ಲಿ ಕಾಣಿಸಿಕೊಳ್ಳುವ ಕ್ಷಣ. ಈ ಪದವು ಸೂರ್ಯನ ಬಿಂಬವು ಕ್ಷಿತಿಜವನ್ನು ದಾಟುವ ಮತ್ತು ಅದರ ಜೊತೆಗಿನ ವಾತಾವರಣ ಪರಿಣಾಮಗಳ ಸಂಪೂರ್ಣ ಪ್ರಕ್ರಿಯೆಯನ್ನು ಕೂಡ ಸೂಚಿಸಬಹುದು. ಸೂರ್ಯನು ಕ್ಷಿತಿಜದಿಂದ ಉದಯವಾದಂತೆ ಕಾಣುತ್ತಿದ್ದರೂ ವಾಸ್ತವವಾಗಿ ಭೂಮಿಯ ಚಲನೆಯು ಸೂರ್ಯನು ಕಾಣುವಂತೆ ಮಾಡುತ್ತದೆ. ಮುಂಗೋಳಿ ಕೂಗ್ಯಾವು, ಮೂಡು ಕೆಂಪೇರ್ಯಾವು, ಸ್ವಾಮಿ ನನ್ನಯ್ಯ ರಥವೇರಿ, ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೆವೋ. ಸೂರ್ಯೋದಯದ ವರ್ಣ ವೈಭವಕ್ಕೆ ಮಾರು ಹೋಗದ ಕವಿಗಳೇ ಇಲ್ಲ. ಕನ್ನಡದ ಎಲ್ಲಾ ಕವಿಗಳು ಒಂದಿಲ್ಲೊಂದು ಸಮಯದಲ್ಲಿ ಸೂರ್ಯೋದಯವನ್ನು ಅನುಭವಿಸಿದವರೇ, ಬರೆದವರೇ. ಅಂತೆಯೇ ಸೂರ್ಯಾಸ್ತವನ್ನೂ ಬಿಟ್ಟಿಲ್ಲ. ಸೂರ್ಯಾಸ್ತದ ಸಮಯದಲ್ಲಿ ದಿಗಂತ ಕೆಂಪಗಿರುತ್ತದೆ. ಕವಿ ಕಲ್ಪನೆಯಲ್ಲಿ ಅದಕ್ಕೆ ಬೇರೆಯದೇ ಅರ್ಥಗಳಿರುತ್ತವೆ. ಎಲವೋ ಮಾನವ,
ನಾನು ಕೊಟ್ಟ ಅಮೂಲ್ಯ ದಿನವನ್ನು ಸದುಪಯೋಗ ಮಾಡಿಕೊಳ್ಳದೆ ವ್ಯರ್ಥ ಕಾಲಹರಣ ಮಾಡಿದೆಯಲ್ಲ ಎಂದು ರವಿ ಕೆಂಪಗೆ ಮುಖ ಮಾಡಿಕೊಂಡು ಕೋಪದಿಂದ ಪಡುವಣ ದಿಕ್ಕಿನಲ್ಲಿ ಅಸ್ತಂಗತನಾಗುತ್ತಾನೆ. ಆ ಕಾರಣದಿಂದ ಪಶ್ಚಿಮ ದಿಗಂತ ಕೆಂಪಾಗಿದೆ ಎಂದು ಕವಿ ವರ್ಣಿಸುವುದುಂಟು. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಪದ್ಯಪಾಠ 11 ಉದಯರಾಗ ಈ ಪದ್ಯವನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ 87 ತೆರೆಯಿರಿ. ಕೃತಿಕಾರರ ಪರಿಚಯ. ಪಂಜೆ ಮಂಗೇಶರಾಯರು. ಪಂಜೆ ಮಂಗೇಶರಾಯರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟವಾಳ ತಾಲೂಕಿನ ಪಂಜೆ ಗ್ರಾಮದವರು. ಇವರು 24 ಫೆಬ್ರವರಿ 1874ರಲ್ಲಿ ಜನಿಸಿದರು. ಇವರು ಕನ್ನಡ ಸಾಹಿತ್ಯದ ನವೋದಯ ಕಾಲದ ಕವಿಗಳು. ಹಾಗೆಯೇ ಶ್ರೇಷ್ಠ ಶಿಕ್ಷಕರೂ ಆಗಿದ್ದರು. ಇವರು ಹುತ್ತರಿ ಹಾಡು, ತೆಂಕಣಗಾಳಿ ಆಟ, ನಾಗರ ಹಾವು, ಕೊಕ್ಕೊಕ್ಕೋ ಕೋಳಿ, ಗುಡುಗುಡು ಗುಮ್ಮಟ ದೇವ, ಕೋಟಿ ಚೆನ್ನಯ್ಯ, ಇಲಿಗಳ ಥಕತೈ ಇತ್ಯಾದಿ ಮಕ್ಕಳ ಸಾಹಿತ್ಯ ರಚಿಸಿದ್ದಾರೆ. ಇವರು 1934ರಲ್ಲಿ ರಾಯಚೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರು 1937 ಅಕ್ಟೋಬರ್ 25ರಂದು ದೈವಾಧೀನರಾದರು. ಈ ಪದ್ಯದಲ್ಲಿ ಕವಿ ಸೂರ್ಯೋದಯದ ಸೊಬಗನ್ನು ವರ್ಣಿಸಿದ್ದಾರೆ. ಬೆಳಕು ಕತ್ತಲನ್ನು ಹೊಡೆದೋಡಿಸುವ ಸಂದರ್ಭವನ್ನು ಕತ್ತಲೊಡನೆ ರವಿ ಜಗಳಾಡುವನು ಎಂದು ವರ್ಣಿಸಿದ್ದಾರೆ. ಸೂರ್ಯ ಬಂಗಾರದ ಬಣ್ಣದ ಕಿರೀಟ ಧರಿಸಿ ಉದಯಿಸುವಾಗ ಅವನ ಕಿರಣಗಳ ಸುಂದರತೆಯನ್ನು ಬಣ್ಣಿಸಿದ್ದಾರೆ. ರವಿ ಕತ್ತಲನ್ನು ಕಳೆದಂತೆ ಜ್ಞಾನ ಮಾನವನ ಮನದ ಕತ್ತಲನ್ನು ತೊಳೆಯುತ್ತದೆ. ಉನ್ನತ ಸ್ಥಾನಕ್ಕೇರಿದ ವ್ಯಕ್ತಿ ಅಹಂಕಾರವನ್ನು ಹೊಂದಿರಬಾರದು ಎನ್ನುವ ಸಂದೇಶವನ್ನು ನೀಡಿದ್ದಾರೆ. ವಿದ್ಯಾರ್ಥಿಗಳೇ, ಪದ್ಯವನ್ನು ಓದುತ್ತೇನೆ, ಸರಿಯಾಗಿ ಗಮನಿಸಿ. ಪದ್ಯಪಾಠ 11 ಉದಯರಾಗ. ಪಂಜೆ ಮಂಗೇಶರಾಯ. ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು. ಮೂಡಣ ರಂಗಸ್ಥಳದಲ್ಲಿ ನೆತ್ತರು ಮಾಡುವನು ಕುಣಿದಾಡುವನು. ಬಂಗಾರದ ಚೆಲು ಬಿಸಿಲ ಕಿರೀಟದ ಶೃಂಗಾರದ ತಲೆ ಎತ್ತುವನು. ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು. ಮಾಡಿನ ಹುಲ್ಲಲ್ಲಿ ಚಿನ್ನದ ಗೆರೆಯನು ಎಳೆಯುವನು ರವಿ ಎಳೆಯುವನು. ಕೂಡಲ ಕೋಣೆಯ ಕತ್ತಲೆ ಕೊಳೆಯನು ತೊಳೆಯುವನು ರವಿ ಹೊಳೆಯುವನು. ಏರುವನು ರವಿ ಏರುವನು, ಪಾನೋಳು ಸಣ್ಣಗೆ ತೋರುವನು. ಏರಿದವನು ಚಿಕ್ಕವನಿರಬೇಕೆಲೆ ಎಂಬ ಮಾತನು ಸಾರುವನು. ವಿದ್ಯಾರ್ಥಿಗಳೇ, ಈ ಪದ್ಯವನ್ನು ರಾಗವಾಗಿ ಹಾಡೋಣ. ಪದ್ಯಪಾಠ 11 ಉದಯರಾಗ. ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು. ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು. ಮೂಡಣ ರಂಗ ಸ್ಥಳದಲ್ಲಿ ನೆತ್ತರು ಮಾಡುವನು ಕುಣಿದಾಡುವನು. ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು. ಮೂಡಣ ರಂಗ ಸ್ಥಳದಲ್ಲಿ ನೆತ್ತರು ಮಾಡುವನು ಕುಣಿದಾಡುವನು. ಬಂಗಾರದ ಚೆಲ್ಲು ಬಿಸಿಲ ಕಿರೀಟದ ಶೃಂಗಾರದ ತಲೆ ಎತ್ತುವನು. ಬಂಗಾರದ ಚೆಲ್ಲು ಬಿಸಿಲ ಕಿರೀಟದ ಶೃಂಗಾರದ ತಲೆ ಎತ್ತುವನು. ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು. ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು. ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು. ಮೂಡಣ ರಂಗ ಸ್ಥಳದಲ್ಲಿ ನೇತರು ಮಾಡುವನು ಕುಣಿದಾಡುವನು. ಮಾಡಿನ ಹುಲ್ಲಲ್ಲಿ ಚಿನ್ನದ ಗೆರೆಯನು ಎಳೆಯುವನು ರವಿ ಎಳೆಯುವನು. ಮಾಡಿನ ಹುಲ್ಲಲ್ಲಿ ಚಿನ್ನದ ಗೆರೆಯನು ಎಳೆಯುವನು ರವಿ
ಬಾನೊಳು ಸಣ್ಣಗೆ ತೋರುವನು. ಎರಿದವನು ಚಿಕ್ಕವನಿರಬೇಕೆಲೆ, ಎರಿದವನು ಚಿಕ್ಕವನಿರಬೇಕೆಲೆ ಎಂಬ ಮಾತನು ಸಾರುವನು. ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು. ಮೂಡಣ ರಂಗ ಸ್ಥಳದಲ್ಲಿ ನೇತರು ಮಾಡುವನು, ಕುಣಿದಾಡುವನು. ವಿದ್ಯಾರ್ಥಿಗಳೇ, ಪದ್ಯವನ್ನು ಚೆನ್ನಾಗಿ ಓದಿ ಅಭ್ಯಾಸ ಮಾಡಿ. ಪದ್ಯದ ಸಾರಾಂಶವನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಕೊಟ್ಟಿರುವ ಚಿತ್ರವನ್ನು ನೋಡಿ ಸ್ವತಃ 8ರಿಂದ 12 ಸಾಲುಗಳ ಕವನ ಬರೆದು ಕಳುಹಿಸಿ. ಇಂದಿನ ತರಗತಿಯನ್ನು ಮುಗಿಸೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.